ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮನೆ ಕ್ಲೀನಿಂಗ್ ಬ್ಲಾಗ್ ಆಗಿರುತ್ತೆ. ಹಾಗೆ ಒಂದು ವಾರದ ಬ್ಲಾಗ್ನ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ನಾನು 4-5 ಡೇಸಿಂದ ಬ್ಲಾಗು ಹಾಕಿಲ್ಲ. ಯಾಕಂದರೆ ಮನೆ ಕ್ಲೀನ್ ಮಾಡ್ತಿದ್ನಲ್ಲ, ಟೈಮ್ ಆಗ್ತಿರಲಿಲ್ಲ. ಅದರಿಂದ ಅದ್ರ ಜೊತೆಗೆ ನಂದು ಟ್ರೈಪಾಡ್ ಬೇರೆ ಮುರಿದೋಗ್ಬಿಡ್ತು. ಅದರಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಎಲ್ಲ ಒಂದೊಂಚೂರು ಕ್ಲಿಪ್ಪಿಂಗ್ ತೊಗೊಂಡ್ಬಿಟ್ಟು ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಏನು ಮಾಡಿದೆ ಅಂದರೆ, ಫಸ್ಟು ನಾನು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ಫಸ್ಟು ಕಾಟ್ ಕೆಳಗಿರೋ ಡ್ರಾಯರ್ಗಳೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು 2 ಡ್ರಾನ ಫುಲ್ಲಾಗಿ ಓಪನ್ ಮಾಡಿಬಿಟ್ಟು ಅದರಲ್ಲಿರೋದೆಲ್ಲ ತೆಗೆದು ಒರೆಸ್ಕೊಂಡು ಕೆಳಗಡೆನೂ ಒರೆಸ್ದೆ. ತುಂಬಾ ಧೂಳೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಅದಾದಮೇಲೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಣ ಅಂದರೆ ಯಾಕೋ ವಾಷಿಂಗ್ ಮಿಷಿನ್ ಸ್ವಲ್ಪ ಸ್ಮೆಲ್ ಬರ್ತಿರೋ ಥರ ಅನ್ನಿಸ್ತಿತ್ತು. ಸರಿ, ಇವಾಗ ಬಟ್ಟೆ ಹಾಕಿದ್ರೂ ಸ್ಮೆಲ್ಲು ಹಾಗೇ ಬರುತ್ತೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಡೋಣ. ಟಬ್ ಕ್ಲೀನ್ ಮಾಡಿಬಿಟ್ಟು 1 ಮಂತ್ ಮೇಲೆ ಆಗಿತ್ತು. ಅದರಿಂದ ಟಬ್ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಇದು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತ ಇದ್ದೀನಿ. ಟಬ್ ಕ್ಲೀನರ್ಗೆ ಒಂದು ಪೌಡ್ರ್ ಬರುತ್ತಲ್ವ, ವಾಷಿಂಗ್ ಮಿಷಿನ್ ನಾವು ತೊಗೊಬೇಕಾದ್ರೇ ಕೊಟ್ಟಿರ್ತಾರೆ. ಆ ಪ್ಯಾಕೆಟು ನಾನು ಒಂದು 4-5 ಇತ್ತು. ಅದರಿಂದ ಅದೇ ಇತ್ತಲ್ವ ಅಂತ ಅಂದ್ಬಿಟ್ಟು ಅದನ್ನೇ ಹಾಕಿ ಕ್ಲೀನ್ ಮಾಡ್ಕೊತ ಇದ್ದೀನಿ. ಇಲ್ಲಿ ಡೋರ್ಗೆ ಪೇಸ್ಟ್ ಹಚ್ಚಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಶೈನಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಪೇಸ್ಟ್ ಹಾಕಿದರೆ. ಅದರಿಂದ ಇನ್ನು ನಿಮ್ಮ ಹತ್ರ ಈ ಪೌಡ್ರ್ ಇಲ್ಲ, ಹೆಂಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು, ಇವಾಗ ಹೋಗಿ ತೊಗೊಳಕ್ಕಾಗಲ್ಲ ಅಂತಂದರೆ ನೀವು ಒಂದು ಸ್ವಲ್ಪ ವಿನೆಗರು, ನಿಂಬೆಹಣ್ಣು ಇರುತ್ತಲ್ವ ಮನೇಲಿ, ನಿಂಬೆಹಣ್ಣು ಇದ್ದರೆ ಅರ್ಧ ನಿಂಬೆಹಣ್ಣು ಹಾಕ್ಬಿಟ್ಟು ವಿನೆಗರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಬಿಡಿ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಾಗೆಯೇ ಕೆಳಗಡೆ ಒಂದು ಅಲ್ಲೆಲ್ಲ ಬಟ್ಟೆದು ಬಟನ್ಸು ಅಥವಾ ಏನಾದರೂ ಸಿಕ್ಕಾಕೊಂಡಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಬೇಕು. ಅದರಿಂದನೇ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ ವಾಷಿಂಗ್ ಮಿಷಿನು. ಅದೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಆದಮೇಲೆ ನನ್ನ ಮಕ್ಕಳು ಸಂಜೆಗೆ ಏನಾದರೂ ತಿನ್ನೋಕ್ಕೆ ಬೇಕು ಅಂತ, ಸ್ನ್ಯಾಕ್ಸ್ ಥರ ಬೇಕು ಅಂತ ಕೇಳ್ತಾಯಿದ್ರು. ಮಳೆ ಬೇರೆ ಬರ್ತಾ ಇತ್ತಲ್ಲ, ಸ್ಕೂಲಿಂದ ಬೇರೆ ನನ್ನ ಮಗಳು ನೆಂದ್ಕೊಂಬಂದಿದ್ಲು. ಸರಿ ಅಂತ ಅಂದ್ಬಿಟ್ಟು ಅವಳಿಗೆ ಪಾಸ್ತಾ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಪಾಸ್ತಾ ಮಾಡಿಕೊಡ್ತಾಯಿದ್ದೀನಿ. ವಾಷಿಂಗ್ ಮಿಷಿನು ಅದೆಲ್ಲ ಕ್ಲೀನ್ ಮಾಡಿ ಇದಾಗಿಬಿಟ್ಟಿದ್ದೆ. ಅದರಿಂದ ಸ್ವಲ್ಪ ಸ್ನಾನ ಗಿನ ಎಲ್ಲ ಮಾಡ್ಕೊಂಡಾದಮೇಲೆ ಇಲ್ಲಿ ಪಾಸ್ತಾ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆಗೆ ಪಾಸ್ತಾ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರೂ ಅಷ್ಟೇ ಬರೋ ಅಷ್ಟೊತ್ತಿಗೆಲ್ಲ ನೆನ್ಕೊಂಡು ಬಂದಿದ್ದರು. ತುಂಬ ಮಳೆ ಇತ್ತಲ್ವ, ಅದರಿಂದ ಸರಿ ಇತ್ತು. ನನ್ನ ಮಗಳಂತೂ ತುಂಬ ದಿನದಿಂದ ಕೇಳ್ತಿದ್ಲು, ಅಮ್ಮ ಪಾಸ್ತಾ ಮಾಡಿಕೊಡು ಅಂತ. ನಾನು ಇಲ್ಲ, ಇವಾಗ ಆಗಲ್ಲ, ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಏನಾದರೂ ಸ್ನ್ಯಾಕ್ಸಿಗೆ ಜೋಳ ಆ ಥರದ್ದು ಏನಾದರೂ ಮಾಡಿಕೊಡ್ತಿದ್ದೆ, ಈಸಿಯಾಗಿರೋದು. ಆದ್ದರಿಂದ ಇವಾಗ ಪಾಸ್ತಾಗೆ ಪ್ರೊಸೀಜರ್ ಜಾಸ್ತಿ ಅಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ, ಕೆಲಸ ಆಗಲ್ಲ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತೀನಿ ಒಂದೊಂದು ಸರಿ. ಅದಾದಮೇಲೆ ಆ ಕಡೆ ಪಾಸ್ತಾ ಬೇಯೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀರು ಸ್ವಲ್ಪ ಬಿಸಿ ಆದಮೇಲೆ ಪಾಸ್ತಾ ಹಾಕಿದ್ದೀನಿ. ಅದು ಬೇಯೋಷ್ಟೊತ್ತಿಗೆ ಈ ಕಡೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಕಟ್ ಮಾಡಿರೋದು ಹಾಕ್ಕೊಂಡು, ಕ್ಯಾರೆಟು ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ಮು ಇದು ಒಂದು ಸ್ವಲ್ಪ ಫ್ರೈ ಆದರೆ ಸಾಕು, ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರ. ಅದರಿಂದ ಎಲ್ಲನೂ ಹಾಕ್ಬಿಟ್ಟು ಒಂದೇ ಟೈಮ್ಗೆ ಹಾಕ್ಬಿಟ್ಟು ಸ್ವಲ್ಪ ಇವಾಗ ಉಪ್ಪು, ಒಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ತಕ್ಷಣ ಈ ಕಡೆ ಅಷ್ಟೊತ್ತಿಗೆ ಪಾಸ್ತಾನೂ ಬೆಂದಿತ್ತು. ಆದ್ದರಿಂದ ಒಂದು ಬಾಯಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೆ, ಬೆಂದಿದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು. ಬೆಂದಿತ್ತು, ಅದರಿಂದ ತೆಗೆದ್ಬಿಟ್ಟು ಅದು ಸ್ಟೈನ್ ಮಾಡಿಕೊಂಡು ಹಾಗೇ ಬಿಡಬಾರ್ದು, ಅದು ಅಂಟ್ಕೊಂಡ್ಬಿಡುತ್ತೆ. ಒಂದು ಸ್ವಲ್ಪ ತಣ್ಣೀರು ಹಾಕಬೇಕು. ನಾನು ಇದು ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ, ಅದರಿಂದ ಒಣಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡೆ. ಪೌಡ್ರ್ ಅಂದರೆ ಫೈನ್ ಅಲ್ಲ, ತರ್ತರಿಯಾಗಿ ಅದನ್ನೇ ಇವಾಗ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಪ್ಯಾನ್ಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಬಿಟ್ಟು, ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ತಾರೆ, ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಗಂಟಿಲ್ದಿರೋ ಥರ ಚೆನ್ನಾಗಿ ಫ್ರೈ ಆದಮೇಲೆ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು, ಅದಾದಮೇಲೆ ನಾವು ಈ ಕಡೆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಕ್ಯಾರೆಟು, ಬೀನ್ಸು, ಬೀನ್ಸ್ ಹಾಕ್ಬಾರ್ದು. ಇದಕ್ಕೆ ಬೇಕಾದರೆ ಮಶ್ರೂಮ್ ಹಾಕ್ಕೊಬೋದು, ಪನ್ನೀರ್ ಹಾಕ್ಕೊಬೋದು, ಇಲ್ಲ ಚಿಕನ್ ಇದ್ದರೆ ಚಿಕನ್ ಹಾಕ್ಕೊಬೋದು, ಚೆನ್ನಾಗಿರುತ್ತೆ.
ನಾನಿಲ್ಲಿ ಬರೀ ಪ್ಲೈನಾಗಿ ಮಾಡ್ತಾಯಿದ್ದೀನಿ. ಇವಾಗ ಶ್ರಾವಣ ಬೇರೆಲ್ಲ ನಾವೇನು ತಿನ್ನಲ್ಲ ಆದ್ದರಿಂದ. ಸರಿ, ಇವಾಗ ಹಾಲು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರು ಉಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪಿಜ್ಜಾ ಆರಿಗೋನ ಬರುತ್ತಲ್ಲ, ಅದು ಆರಿಗೋನ ಮನೇಲಿ ಯಾವಾಗಲೂ ಇಟ್ಟಿರ್ತೀನಿ, ಏನಕ್ಕಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ಇವಾಗ ಪಾಸ್ತಾ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಪಿಜ್ಜಾಗೆ ಹಾಕ್ಕೊತೀವಲ್ಲ ಚೀಸು, ಆ ಚೀಸು ಇರುತ್ತೆ ಯಾವಾಗಲೂ. ನಾನು ಯಾವಾಗಾದರೂ ಒಂದೊಂದು ಟೈಮು ಪಿಜ್ಜಾ ಮಾಡ್ಕೊತಾ ಇರ್ತೀನಿ. ಅದಕ್ಕಂತಲೇ ಸ್ವಲ್ಪ ಜಾಸ್ತಿ ತಂದು ಇಟ್ಟಿರ್ತೀನಿ, ಒಂದು ಪ್ಯಾಕೆಟ್ ಆ ಥರ. ಅದನ್ನೇ ಇವಾಗ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಒಂದು 5 ನಿಮಿಷ 10 ನಿಮಿಷ ಅದೊಂದು ಸ್ವಲ್ಪ ಗಟ್ಟಿ ಆಗಬೇಕಲ್ವ, ಅದರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು. ಅಷ್ಟೊತ್ತಿಗೆ ನಾನು ಟೀಗೂ ಇಟ್ಟಿದ್ದೆ. ಅಷ್ಟೊತ್ತಿಗೆ ಟೀ ಆಗ್ತಾ ಇರಲಿ, ಇಷ್ಟೊತ್ತಿಗೆ ಇಲ್ಲಿ ಪಾಸ್ತಾ ಎಲ್ಲ ರೆಡಿ ಆಯಿತು. ಸರಿ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳಿಗೂ ಹಾಕ್ಕೊಟ್ಟೆ. ನಮ್ಮ ಮನೆಯವರು ತಿನ್ನಲ್ಲ ಈ ಥರದ್ದೆಲ್ಲ, ಆದರೆ ಮಳೆ ಬಂದಿತ್ತಲ್ವ, ಅವ್ರಿಗೂ ಹೊಟ್ಟೆ ಹಶ್ವಾಗಿತ್ತು ಅನಿಸುತ್ತೆ, ಅದರಿಂದ ತಿಂದರು. ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು 2 ಸರಿ ಹಾಕ್ಸ್ಕೊಂಡ್ರು. ನನಗೂ ಸಮಾಧಾನ ಆಯಿತು. ಅದಾದಮೇಲೆ ಇದು ನೋಡು, ಶನಿವಾರ ಇದು ನಮ್ಮದೊಂದು 1 BHK ಹೌಸ್ ಖಾಲಿ ಆಯಿತು. ಅದರಿಂದ ಅದನ್ನು ಪೇಂಟ್ ಮಾಡಿಸ್ಬೇಕಾಯಿತು. ಹಬ್ಬದ ಟೈಮ್ ಬೇರೆ, ಮನೆ ಕ್ಲೀನ್ ಮಾಡೋದು ಇಲ್ಲ ಈ ಕಡೆ ಮೇಲ್ಗಡೆ ಬಂದು ಪೇಂಟ್ ಮಾಡಿಸೋದು ಒಂದು ಇದೇ ಆಗ್ತಿರ್ಲಿಲ್ಲ. ಅದರಿಂದ ನಮ್ಮ ಮನೆಯವರು ರಜಾ ಹಾಕ್ಕೊಂಡಿದ್ರು. ಸರಿ ನಾನು ಇರ್ತೀನಿ ಅಂತ ಅಂದ್ಬಿಟ್ಟು ನಾನು ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಬಂದ್ವಿ. ಎಲ್ಲ ಕಸ ಎಲ್ಲ ಹಂಗೆ ಇತ್ತು. ಅವರು ಎಲ್ಲ ತೆಗಿತೀವಿ ಅಂತ ಬಂದಿದ್ದರು. ನಮ್ಮ ಮನೆಯವರು ಬೇಡ ಅಂದ್ರಂತೆ, ಹೋಗ್ಬೇಕಾದ್ರೆ ಮನೆಯೆಲ್ಲ ಇದು ಮಾಡೋ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು, ಆದ್ದರಿಂದ ಅವರು ಹಾಗೆ ಹೋದರು. ಆಮೇಲೆ ತಿರ್ಗಾ ನೆಕ್ಸ್ಟ್ ಡೇ ಎಲ್ಲನೂ ನಾವು ಕ್ಲೀನ್ ಮಾಡಿದ್ವಿ. ಕಸ ಎಲ್ಲ ಆಗಾಗೇ ಇತ್ತಲ್ವ, ಆದ್ದರಿಂದ ಎಲ್ಲ ಗಲೀಜಾಗಿತ್ತು, ತುಂಬಾ ಗಲೀಜಾಗಿತ್ತು. ಎಣ್ಣೆ ಜಿಡ್ಡಂತೂ ತುಂಬಾ ಆಗಿತ್ತು. ಸರಿ ಅಂತ ಅಂದ್ಬಿಟ್ಟು ಎಲ್ಲನೂ ತೆಗೆದ್ಬಿಟ್ಟು ಕಸ್ತವ್ರು ಬಂದರು ಅಷ್ಟೊತ್ತಿಗೆ. ಸರಿ ಅವ್ರಿಗೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಆಮೇಲೆ ಕಸ ಎಲ್ಲ ಅವರಿಗೆ ತಗೊಂಡೋಗಿ ಅಂತ ಹೇಳಿದ್ವಿ. ಮತ್ತು ಅಲ್ಲಿ ಇಟ್ಕೊಳ್ಳೋಕ್ಕೂ ಆಗೋಲ್ಲ, ಹಬ್ಬ ಬೇರೆ, ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಆದ್ದರಿಂದ ಇನ್ನೇನು ಬರೀ ಇದೇ ಕೆಲಸ. ಹಬ್ಬದ ಟೈಮಲ್ಲಿ ಖಾಲಿ ಆಗಿಬಿಟ್ರೆ ನಮಗೆ ಹೆಣ್ಮಕ್ಳಿಗೆ ಟೆನ್ಷನ್. ನನಗಂತೂ ಮೇಲೆ ಕ್ಲೀನ್ ಮಾಡಿಸೋದು ಕೆಳಗಡೆ ಕ್ಲೀನ್ ಮಾಡಿಸೋದು ಒಂದು ಗೊತ್ತಾಗಲಿಲ್ಲ. ಆದರೆ ಪೇಂಟರು ತುಂಬಾ ಚೆನ್ನಾಗಿ ಕೆಲಸ ಎಲ್ಲ ಮಾಡೋದ್ರು. ಇನ್ನೇನು ಕಸನೂ ಬಂದಿತ್ತಲ್ಲ, ಅಣ್ಣನೂ ಬಂದು ತಗೊಂಡೋದ್ರು. ಹಾಗೆಯೇ ಇನ್ನೇನು ಮಧ್ಯಾಹ್ನ ಆಯಿತು. ಸರಿ ಅವರಿಗೆ ಟೀ ಮಾಡಿಕೊಡ್ಬೇಕಲ್ವ, ಅವರು ಪೇಂಟ್ ಮಾಡಿ ಸುಸ್ತಾಗಿರ್ತಾರೆ, ಮತ್ತು ಅವ್ರಿಗೂ ಟೀ ಎಲ್ಲ ಮಾಡಿಕೊಟ್ಟು ಆಮೇಲೆ ನಾನು ಕೆಳಗಡೆ ಬಂದು ನಂದು ಕೆಲಸ ಇತ್ತು, ತುಂಬಾ ಕೆಲಸ ಇತ್ತು. ನಾನು ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಒಂದೇ ದಿನಕ್ಕಂತೂ ಕಿಚನ್ ಕ್ಲೀನ್ ಆಗೋಲ್ಲ, ಒಂದು 2-3 ಡೇಸ್ ಆದರೂ ಬೇಕು. ಯಾಕೆಂದರೆ ನಾನು ಇತ್ತೀಚೆಗೆ ಜಾಸ್ತಿ ಡೀಪ್ ಕ್ಲೀನ್ ಅದಕ್ಕೆಲ್ಲ ಹೋಗಿರಲಿಲ್ಲ. ಎಷ್ಟು ಬೇಕೋ ಅಷ್ಟೇ ಮಾಡ್ತಾಯಿದ್ದೆ. ಅದರಿಂದ ಈ ಸರಿ ಇಲ್ಲ, ಡೀಪ್ ಕ್ಲೀನ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಕಷ್ಟವಾಗಿರೋ ಕೆಲಸ. ಈ ವಿಂಡೋಗಳೆಲ್ಲ ಕೈಯೆಲ್ಲ ಹಿಂದ್ಗಡೆ ಎಲ್ಲ ಹಾಕಿ ಒರೆಸೋ ಅಷ್ಟೊತ್ತಿಗೆ ಇದಾಗ್ಬಿಡುತ್ತೆ. ಅಲ್ಲಿ ಬೇರೆ ಕುತ್ಕೊಂಡು ಆದಮೇಲೆ ನಮ್ಮದು ಶೆಲ್ಫ್ ಇರೋದ್ರಿಂದ ಏನು ನೀಟಾಗಿ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ, ತುಂಬಾ ಕಾಲೆಲ್ಲ ನೋವು ಬರುತ್ತೆ. ಅದಕ್ಕೆ ಅವರು ಪೇಂಟವ್ರ ಹತ್ರ ಒಂದು ಸ್ವಲ್ಪ ಬ್ರಷ್ ಎಲ್ಲ ಇಸ್ಕೊಂಡು ಧೂಳೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ, ಗ್ಲಾಸ್ ಮೇಲೆಲ್ಲ ತುಂಬಾ ಧೂಳಿರುತ್ತೆ. ಆದ್ದರಿಂದ ಅವ್ರ ಹತ್ರ ಒಂದು ಪೇಂಟಿಂಗ್ ಬ್ರಷ್ ಇಸ್ಕೊಂಡು ಧೂಳೆಲ್ಲ ತೆಗೆದ್ಬಿಟ್ಟು ನಾನು ಅವರು ಪೇಂಟ್ ಆಗೋಷ್ಟೊತ್ತಿಗೆ ನಾನು ಕೆಳಗಡೆ ವಿಂಡೋ ಎಲ್ಲ ಒರೆಸ್ಕೊಂಡೆ. ಪೇಂಟ್ ಬ್ರಷ್ ಆ ಥರ ಇದ್ದರೆ ಬೇಗನೆ ಕ್ಲೀನ್ ಮಾಡ್ಕೊಬೋದು. ಧೂಳೆಲ್ಲ ತೆಗೆದುಬಿಟ್ರೆ ಈಸಿಯಾಗಿ ಒರೆಸ್ಕೊಬೋದು. ನಾನು ವಿಂಡೋ ಎಲ್ಲ ಕ್ಲೀನ್ ಮಾಡಿದೆ. ಸರಿ ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಕಿಚನ್ನ ಕ್ಲೀನ್ ಮಾಡೋಕ್ಕೆ ಇದು ಓಮ್ ಲಿಕ್ವಿಡ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮನೆ ಇಷ್ಟೂ ನಾನು ಇದೊಂದೇ ಲಿಕ್ವಿಡ್ಡೇ ನಾನು ಯೂಸ್ ಮಾಡೋದು. ನೀವು ಟ್ರೈ ಮಾಡಿ ನೋಡಿ. ಜಿಡ್ಡು ಅಂತೂ ನೀವು ಉಜ್ಜಬೇಕು ಅಂತ ಇರೋದೇ ಇಲ್ಲ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ನಾವು ಬಟ್ಟೆಗೆ ಯೂಸ್ ಮಾಡ್ತೀವಲ್ಲ ಸರ್ಫು, ಲಿಕ್ವಿಡ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಸರ್ಫು ಯೂಸ್ ಮಾಡ್ಕೊಬೋದು. ಅದಾದಮೇಲೆ ಸ್ವಲ್ಪ ನೆಲ ಒರೆಸೋದು ಲೈಝಾಲ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಣ್ಣ ಸಣ್ಣ ಗುಂಗಾರಿ ನೊಣಗಳು ಅಂತೀವಲ್ಲ, ಅವೆಲ್ಲ ಏನು ವಾರ್ಡ್ರೋಬ್ ಮೇಲೆ ಕುತ್ಕೊಬಾರ್ದು ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆ ವಿನೆಗರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿನೀರಲ್ಲಿ ಅದು ಒಂದು ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೀನಿ. ಬಿಟ್ಬಿಟ್ಟು ಸರಿ ಇದು ಶೆಲ್ಫ್ ಮೇಲಿರೋ ಎಲ್ಲ ಬಾಕ್ಸ್ಗಳೆಲ್ಲ ತೆಗಿತಾ ಇದ್ದೀನಿ. ಯಾಕಂದರೆ ನಂದು ಸ್ಟವ್ ಮೇಲೆ ಇರೋ ಅಂಥ ವಾರ್ಡ್ರೋಬು ತುಂಬಾ ಗಲೀಜಾಗ್ತಾನೆ ಇರುತ್ತೆ. ನಮ್ಮದು ಚಿಮಣಿ ಇದ್ರೂ ಒಂದೊಂದು ಟೈಮ್ ಚಿಮಣಿ ಆನ್ ಮಾಡಲ್ಲಲ್ವ, ಅದರಿಂದ ಅವಾಗ ಹೋಗಿ ಜಿಡ್ಡೆಲ್ಲ ಕೂತಿರುತ್ತೆ. ಅದರಿಂದ ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ. ಅದು ಕ್ಲೀನ್ ಮಾಡಿಕೊಂಡ್ರೆ ಒಂದು ಅರ್ಧ ಕೆಲಸ ಆದಂಗೆ ಆಗುತ್ತೆ ಅಂತ ಫಸ್ಟ್
ಅದಕ್ಕೆ ಫಸ್ಟ್ ಎಲ್ಲ ಒಂದು ಬ್ರಷ್ ತೊಗೊಂಡು ಧೂಳೆಲ್ಲ ತಕ್ಕೊತಾ ಇದ್ದೀನಿ. ಧೂಳೆಲ್ಲ ತೆಗೆದ್ಬಿಟ್ಟು ಆ ಸ್ಪ್ರೇನ ಬಾಟ್ಲಿಗೆ ನಾನು ಮಾಡ್ಕೊಂಡಿದ್ದೀನಲ್ಲ ಆ ಲಿಕ್ವಿಡ್ನ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಇವಾಗ ಎಲ್ಲ ಕಡೆನೂ ಸ್ಪ್ರೇ ಮಾಡ್ತೀನಿ. ಬೇಗನೆ ಜಿಡ್ಡು ಬಿಟ್ಕೊಂಡ್ಬಿಡುತ್ತೆ. ಅದರಿಂದ ಫಸ್ಟು ನಾನು ಎಲ್ಲ ಕ್ಲೀನಾಗಿ ಅವೆಲ್ಲ ನೀಟಾಗಿ ಒರೆಸ್ಕೊಂಡು ಅಲ್ಲಿರೋ ಬಾಕ್ಸ್ಗಳೆಲ್ಲ ಖಾಲಿ ಮಾಡಿ ಆಲ್ರೆಡಿ ನಾನು ತೊಳೆದು ಒಂದು ಪುಟ್ಟಿಯಲ್ಲಿ ಇಟ್ಟಿದ್ದೆ. ಅಷ್ಟೊತ್ತಿಗೆ ಇದನ್ನು ಒರೆಸ್ಕೊಂಡ್ಬಿಟ್ಟೆ. ನಾವು ಒಂದು ಸ್ವಲ್ಪ ನೀರೆಲ್ಲ ಇಳ್ಕೊಳ್ಳೋ ಅಷ್ಟೊತ್ತಿಗೆ ಇದು ವಾರ್ಡ್ರೋಬ್ ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಒಂದು ಬಾಕ್ಸ್ ತೊಳಿತಾ ಇದ್ದೆ, ಕೈಯೇ ಕಟ್ ಮಾಡ್ಕೊಂಡ್ಬಿಟ್ಟೆ. ಅದು ಎಷ್ಟೊತ್ತಾದರೂ ಬ್ಲಡ್ಡೇ ನಿಲ್ತಾನೇ ಇರಲಿಲ್ಲ. ಸರಿ ಇನ್ನೇನು ಹಂಗೆ ಅಂತೂ ಇರೋಕ್ಕಾಗಲ್ಲ, ಎಲ್ಲ ತೆಗೆದ್ಬಿಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ಒಂದು ಬ್ಯಾಂಡೇಡ್ ಹಾಕ್ಕೊಂಡು ಅದಾದಮೇಲೆ ಈ ಪಾತ್ರೆಗಳನ್ನೆಲ್ಲ ತೊಳೆದು ಎಲ್ಲ ಪುಟ್ಟಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ಸ್ಟೀಲ್ದು ಪಾತ್ರೆ ಇತ್ತು, ಅದನ್ನು ಮೇಲಕ್ಕೆ ಇಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅವನ್ನು ತೊಳೆದಾಕ್ಬಿಟ್ಟಿದ್ದೀನಿ. ನಾನು ಒಳಗೆ ಇಟ್ಕೊಂಡಿದ್ದೀನಿ, ಹೊರಗಡೆ ಯಾಕಂದರೆ ಫುಲ್ಲು ನಮ್ಮ ಮನೆ ಎಲ್ಲೂ ಜಾಗ ಇಲ್ಲ, ಎಲ್ಲ ಕಡೆನೂ ಸಾಮಾನು ಹರಡ್ಬಿಟ್ಟಿದ್ದೆ. ಈ ಹೊರಗಡೆ ಮಳೆ ಒಂದು ಸರಿ ಬರುತ್ತೆ ಹೋಗುತ್ತೆ, ಅದರಿಂದ ಬೇಡ ಇಲ್ಲೇ ಒಳಗೆ ಹಾಕ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಬೆಡ್ ಕವರ್ ಹಾಸ್ಬಿಟ್ಟು ಎಲ್ಲ ಅದ್ರ ಮೇಲೆ ಹಾಕ್ಕೊಂಡೆ. ಅಷ್ಟೊತ್ತಿಗೆ ಇದು ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡ್ಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನಾಗಿದೆ, ಒಂಚೂರು ಜಿಡ್ಡಿರಲಿಲ್ಲ, ಅಷ್ಟು ನೀಟಾಗಿ ಕ್ಲೀನಾಗಿತ್ತು. ನಾನು ಈ ಲಿಕ್ವಿಡ್ ಮಾಡ್ಕೊಂಡ್ರೆ ಸ್ವಿಚ್ ಬಾಕ್ಸ್ ಇರ್ಬೋದು, ನಿಮ್ಮ ಮನೇಲಿ ಸ್ವಿಚ್ ಬಾಕ್ಸು ಆ ಥರದ್ದು ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದು ಅದರ ನೆಕ್ಸ್ಟ್ ಡೇ ತಿಂಡಿಗೆ ನಾನು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಸ್ಪೈಸಸ್ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ ಏನು ಯೂಸ್ ಮಾಡಿಲ್ಲ ನಾನಿಲ್ಲಿ. ಅದಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಗ್ಗರಣೆಗೆ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಸ್ಪೈಸಸ್ಸು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಸ್ವಲ್ಪ ಬೆಂದ ಮೇಲೆ ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ಸ್ವಲ್ಪ ಮಶ್ರೂಮ್ ಬಿರಿಯಾನಿಗೆ ಮೆಂತ್ಯ ಸೊಪ್ಪು ಹಾಗೆ ಟೊಮೊಟೊ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇಲ್ಲೇನು ರುಬ್ಕೊಂಡಿದ್ದನ್ನ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಅದನ್ನು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಾನು ಇಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಿಲ್ಲ, ನಾನು ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ಕೊಂಡೆ. ಆದ್ದರಿಂದ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ರುಬ್ಕೊಂಡು ಒಂದು ಸ್ವಲ್ಪ ಅರಿಶಿನ, ಒಂಚೂರು ಧನಿಯಾ ಪೌಡ್ರು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿತೀನಿ. ಅದು ಹುರಿದಾದ್ಮೇಲೆ ಇವಾಗ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಶ್ರೂಮ್ ಕ್ಲೀನ್ ಮಾಡೋಕ್ಕಂತೂ ತುಂಬಾ ಟೈಮ್ ಹಿಡಿದೋಗ್ಬಿಡುತ್ತೆ ಬೆಳಗ್ಗೆ ಟೈಮು. ಅದೆಲ್ಲ ಕ್ಲೀನ್ ಆದಮೇಲೆ ಮಶ್ರೂಮ್ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆಲೆ ಕುದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಟೈಮಲ್ಲಿ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಷ್ಟೇ. ಎಲ್ಲ ಆದಮೇಲೆ ಒಂದು ಕುದಿ ಬಂದಮೇಲೆ ನೀವು ಲಿಡ್ ಮುಚ್ಕೊಬೋದು. ಇವಾಗ ನಾನು ಗಟ್ಟಿ ಮಸಾಲೆಯಲ್ಲೇ ಒಂದು ಸ್ವಲ್ಪ ಅಕ್ಕಿ ಕುದಿಸ್ಕೊತಾ ಇದ್ದೀನಿ. ಅದಾದಮೇಲೆ ನೀರು ಹಾಕ್ಕೊತೀನಿ, ಯಾಕಂದರೆ ಅಕ್ಕಿಗೆಲ್ಲ ಚೆನ್ನಾಗಿ ಮಸಾಲೆ ಹತ್ತುತ್ತೆ. ಅದರಿಂದ ಇವಾಗ ಈ ಟೈಮಲ್ಲಿ ಲಿಡ್ ಮುಚ್ಕೊಂಡು ಕುಕ್ಕರ್ ವಿಜಲ್ ಕೂಗಿಸ್ಕೊಂಡು 2 ವಿಜಲ್ ಕೂಗಿಸ್ಕೊಂಡ್ರೆ ಆಗಿಬಿಡುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.